ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಯಾರೋ ನನಗೆ ಕಮೆಂಟ್ ಮಾಡಿ ಕೇಳ್ತಾರೆ, ಸರ್ ಮದುವೆಗಿಂತ ಮುಂಚೆ ನಾವು ಅವ್ರನ್ನ ಯಾವ ಥರ ಚೆಕ್ ಮಾಡಬೇಕಾಗತ್ತೆ, ಅಥವಾ ಕ್ವಾಲಿಟೀಸ್ ಎಷ್ಟು ಮುಖ್ಯ ಆಗುತ್ತೆ ನಮಗೆ, ಆ್ಯಂಡ್ ಅವರು ಅಫೇರ್ ಇರುತ್ತಾ, ಲವರ್ ಇರ್ತಾರಾ, ಅಂಥ ಹುಡುಗಿನ ಮದುವೆ ಆಗಬೇಕು, ಅಂಥ ಹುಡುಗನ ಮದುವೆ ಆಗಬೇಕಂತ ಕೆಲವ್ರು ಕೇಳ್ತಾರೆ. ಸೊ ಇವತ್ತಿನ ಟಾಪಿಕ್ ಅದಾಗಿರುತ್ತೆ. ಸೊ ವಿಡಿಯೋನ ಕೊನೆ ತಂದ್ಕೊಡಿ. ಒಂದು ಸ್ಮಾಲ್ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಹೇಳ್ತೀನಿ ಇದನ್ನು. ಏನಂತ ಹೇಳಿದ್ರೆ, ಮದುವೆಗಿನ್ನ ಮುಂಚೆ ನಾವು ತಿಳ್ಕೊಳ್ಳೋದು ಮುಖ್ಯ ಇರೋದು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ವೆರಿ ಇಂಪಾರ್ಟೆಂಟ್ ಆಗೋದೇನೆಂದರೆ, ನಮ್ಮ ಜೊತೆಗೆ ಏನು ಎಂಗೇಜ್ ಆಗ್ತಾರೆ, ಸೊ ಅಲ್ಲಿಂದ ಈಚೆ ನಮ್ಮ ಬದುಕಲ್ಲಿ ಬರುವಂಥ ವ್ಯಕ್ತಿಗಳು, ಅದು ಗಂಡಸಿರ್ಬೋದು, ಲೈಕ್ ಹುಡುಗಿ ಇರ್ಬೋದು ಅಥವಾ ಹುಡುಗ ಇರ್ಬೋದು. ಹುಡುಗಿ ಆಗಿದ್ದರೆ ಹುಡುಗನ ಭಾಳ ಅವ್ರು ಎಂಟ್ರಿ ಆಗ್ತಾರೆ ಒಬ್ರಿಗೊಬ್ರು. ಸೊ ಅಲ್ಲಿಂದ ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಆ ಟೈಮಲ್ಲಿ ನೀವು ತಪ್ಪೇನೋ ಮಾಡಿರ್ಬೋದು, ಅಥವಾ ತಪ್ಪಾಗ್ದೇನೂ ಇರ್ಬೋದು. ಎಷ್ಟೋ ಜನ ಏನು ಮಾಡ್ತಾರೆ, ಮದುವೆಗಿನ ಮುಂಚೆ ಏನು ಕರೆಕ್ಟಾಗೇ ಇರ್ತಾರೆ. ಆಫ್ಟರ್ ದ ಮ್ಯಾರೇಜ್, ನಾನು ಎಷ್ಟೋ ಕೌನ್ಸಿಲಿಂಗ್ ಮಾಡಿದ್ದೀನಿ, ಮದುವೆ ಆದಿ ಒಂದು 10 ವರ್ಷ ಆದಮೇಲೆ ಇನ್ಯಾವುದೋ ಅಫೇರಲ್ಲಿ ಸಿಕ್ಕಾಕೊಂಡಿರ್ತಾರೆ. ಎಷ್ಟೋ ಜನ ಮದುವೆಗಿನ ಮುಂಚೆ ಎಷ್ಟೋ ಅಫೇರಲ್ಲಿ ಇರ್ತಾರೆ, ಮದುವೆ ಆದಮೇಲೆ ಚೆನ್ನಾಗಿರ್ತಾರೆ. ಸೊ ಇಲ್ಲಿ ವಿಚಾರ ಏನು, ಒಂದು ತಿಳ್ಕೊಳ್ಬೇಕಾಗಿರೋದು, ಮದುವೆಗಿನ ಮುಂಚೆ ಅದು ಹೇಗೋ ನಿಮಗೆ, ಬಿಕಾಸ್ ಇನ್ನೊಬ್ರು ನಿಮ್ಮ ಲೈಫಿಗೆ ಕನೆಕ್ಟ್ ಆಗಿರಲ್ಲ. ಹಾಗಂತೇಳಿ ಅದು ಸರಿ ಅಂತ ನಾನು ಹೇಳ್ತಿಲ್ಲ, ಅದು ತಪ್ಪೇ. ಬಟ್ ನಿಮ್ಮ ಮದುವೆ ಅಂತ ವಿಚಾರಕ್ಕೆ ಬಂದರೆ, ಯಾರು ನಿಮ್ಮೊಟ್ಟಿಗೆ ಎಂಗೇಜ್ ಆಗ್ತಾರೆ ಅಲ್ಲಿಂದ ನೀವು ಬದಲಾಗಿ, ಅಂದರೆ ನೀವು ಕರೆಕ್ಟಾಗಿರೋಕ್ಕೆ ಟ್ರೈ ಮಾಡಿ. ಯಾರೊಟ್ಟಿಗೂ ನೀವು ಅಲ್ಲಿಂದ ಏನಂತ ಹೇಳಿದ್ರೆ ಅದೇ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ನಂಬ್ಕೊಂಡು ಯಾರೋ ನಿಮ್ಮೊಟ್ಟಿಗೆ ಎಂಟ್ರಿ ಆಗಿರ್ತಾರೆ ಅಲ್ಲಿ ಬದುಕಲ್ಲಿ. ಸೊ ಅದು ಮುಖ್ಯ ಇರುತ್ತೆ. ಈಗ ನೀವು ಮದುವೆಗಿನ ಮುಂಚೆ ಕರೆಕ್ಟಾಗಿದ್ದು ಮದುವೆ ಆದಮೇಲೆ ಅವ್ರು ಸರಿ ಇಲ್ಲ ಅಂತ ಹೇಳಿದ್ರೆ, ಆ ಬದುಕಲ್ಲಿ ನೆಮ್ಮದಿ ಇದೆಯಾ? ಆ ಮದುವೆಗೆ, ಆ ಒಂದು ಮದುವೆಗೆ ಅಥವಾ ಆ ಒಂದು ಸಂಸಾರಕ್ಕೆ ಅರ್ಥ ಇದೆಯಾ? ಅಥವಾ ಮದುವೆಗಿಂತ ಮುಂಚೆನೇ ಎಲ್ಲ ಹಾಳಾಗಿ ಹೋಗಿ ಮದುವೆ ಆದಮೇಲೆ ಚೆನ್ನಾಗಿ ಬಾಳಿ ಬದುಕ್ತಾರೆ ಅಂದ್ಕೊಳ್ಳಿ. ಸೊ ಆ ಬದುಕಿಗೆ ಒಂದು ಅರ್ಥ ಇದೆಯಾ? 100% ಅರ್ಥ ಇದೆ. ಬಿಕಾಸ್ ಏನಕ್ಕೆ ಅಂದರೆ, ಅವ್ರ ಲೈಫಲ್ಲಿ ಅವಾಗಿಂದ ಎಂಗೇಜ್ ಆಗಿದ್ದಾರೆ. ನಾನು ಅದನ್ನು ಹೇಳ್ತಿರೋದು. ನಮಗೆ ಹಿಂದಿನ ಪಾಸ್ಟ್ ಬೇಕಾಗಿಲ್ಲ. ಬಿಕಾಸ್ ಇಲ್ಲಿ ನಾವು ಯಾರೂ ಪರ್ಮನೆಂಟು ಅಲ್ಲ. ಇರೋವಷ್ಟು ದಿನ ಚೆನ್ನಾಗಿರಬೇಕಂದ್ರೆ ಇವತ್ತಿಗೆ ತೊಗೊಳ್ಳೋಣ, ನಮ್ಮೊಟ್ಟಿಗೆ ಇರುವಂಥ ದಿನಗಳನ್ನು ಕೌಂಟ್ ಮಾಡ್ಕೊಳ್ಳೋಣ. ಬಿಟ್ಟರೆ ಅವ್ರ ಇತಿಹಾಸ ತೊಗೊಂಡು ನಾವೇನು ಮಾಡಬೇಕಾಗಿದೆ? ನಾನು ಅದೇ ಹೇಳ್ತಿರೋದು. ಎಷ್ಟೋ ಜನರಿಗೆ ಇದೊಂದು ಇರುತ್ತೆ, ಹಿಂದಿನ ಕಥೆಗಳು ತೊಗೊಂಡು ಹೋದರೆ ಇಲ್ಲಿ ಯಾರೂ ಪರ್ಫೆಕ್ಟ್ ಇರೋಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಲ್ಲಿ, ಈ ಒಂದು ಜೀವನದಲ್ಲಿ. ಸೊ ಅದಕ್ಕೆ ಹೇಳ್ತಿದ್ದೀನಿ, ನಿಮ್ಮ ಜೊತೆಗೆ ಚೆನ್ನಾಗಿರಬೇಕಾದ್ರೆ ಅದಷ್ಟೇ ಖುಷಿ ಪಡಿ. ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ಜೊತೆ ಎಂಗೇಜ್ ಆಗಿದ್ದಾರಾ, ನಿಮ್ಮ ಫ್ಯಾಮಿಲಿಯಲ್ಲಿ ಒಂದಾಗಿದ್ದಾರಾ, ಅಲ್ಲಿಂದ ಅವ್ರಿಗೆ ಹೇಳ್ಕೊಳ್ಳಿ, ಈ ಥರ ನಮ್ಮ ಸಂಸಾರ ಇದೆ, ಹಿಂಗೆ ಇರೋಣ, ಹಿಂಗೆ ಬದುಕೋಣ ಅಂತೇಳಿ. ಅದು ಮುಖ್ಯ ಆಗುತ್ತೆ ಲೈಫಲ್ಲಿ. ಮದುವೆಗಿಂತ ಮುಂಚೆ ಹೇಗಿದ್ರು ಅನ್ನೋದು ಮುಖ್ಯನೇ ಆಗಲ್ಲ ನನ್ನ ಪ್ರಕಾರ ಹೇಳಬೇಕು ಅಂದರೆ. ಇದಕ್ಕೆ ನೆಗೆಟಿವ್ ಕಮೆಂಟು ಮಾಡ್ಬೋದು, ಹೇಳಲಿಕ್ಕಿಲ್ಲ ನನಗೆ. ಸೊ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಏನಿಲ್ಲ. ಬಿಕಾಸ್ ನನ್ನ ಥಾಟ್ ಪ್ರೊಸೆಸ್ಸಿಂದ ನಾನು ಮಾತಾಡ್ತಾ ಇದ್ದೀನಿ. ಎಷ್ಟೋ ನೋಡಿದ್ದೀನಿ ನಾನು, ಅದಕ್ಕೆ ಹೇಳ್ತಿರೋದು. ನಿಮ್ಮ ಜೊತೆ ಅಲ್ಲಿ ನಿಮಗೆ ಎಂಗೇಜ್ಮೆಂಟ್ ಆದಮೇಲೆ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು, ಕೆಟ್ಟ ವರ್ತನೆಗಳನ್ನು ಬಿಟ್ಟು ನಿಮ್ಮೊಟ್ಟಿಗೆ ಖುಷಿಯಾಗಿ ಬದುಕೋದಿದೆಯಲ್ಲ, ಅದುವೇ ನನ್ನ ಪ್ರಕಾರ ಕರೆಕ್ಟ್ ಅಂತ ನನಗನ್ಸುತ್ತೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡಬೇಕಂತ ಅನ್ನಿಸ್ತು. ಇದು ಜಸ್ಟ್ ನಿಮಗೆ 3 to 4 ಮಿನಿಟ್ಸ್ ಆಗಿರ್ಬೋದು ವಿಡಿಯೋ, ಬಟ್ ಒಂದು ಇನ್ಫಾರ್ಮೇಷನ್ ಕೊಡಬೇಕಂತ ನನಗೆ ಅನಿಸಿದ್ದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಟಿಲ್ ಅಗೇನ್ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಏನು ಪಾರ್ಟ್ನರ್ಸ್ ಬರ್ತಾರೆ, ಎಷ್ಟು ಚೆನ್ನಾಗಿ ಬದುಕಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಹಿಂದೆ ಹೇಗಿದ್ವಿ ಅನ್ನೋದಕ್ಕಿಂತ ಈಗ ಆ ಬದುಕನ್ನು ಹೇಗೆ ಕಟ್ಕೊಂಡಿದ್ದೀವಿ, ಎಷ್ಟು ಚೆನ್ನಾಗಿದ್ದೀವಿ ನಾವು, ಅದು ತುಂಬ ಮುಖ್ಯ ಇರುತ್ತೆ. ನೀವೆಷ್ಟು ಆಡಂಬರದ ಮದುವೆ ಆಗಿದ್ದೀರಾ, ಸಿಂಪಲ್ಲಾಗಿ ಮದುವೆ ಆಗಿದ್ದೀರಾ, ಅದು ಮ್ಯಾಟ್ರ್ ಆಗಲ್ಲ. ಎಷ್ಟು ಚೆನ್ನಾಗಿ ಬದುಕಿದಿರಿ, ದಿನ ಖುಷಿ ಇದೆಯಾ, ಒಂದೇ ಹೊತ್ತು ಊಟ ಮಾಡ್ತಿದ್ದೀರಾ, ಬಟ್ ಅದರಲ್ಲಿ ನೆಮ್ಮದಿ ಇದೆಯಾ, ಒಬ್ರಿಗೊಬ್ಬರು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೋತಿದ್ದೀರಾ, ಕೂತು ಮಾತಾಡ್ತಿದ್ದೀರಾ, ಇದೆಲ್ಲ ಮುಖ್ಯ ಆಗುತ್ತೆ. ಬಟ್ ಕೆಲವರು ಹೇಳ್ತಾರೆ ವರ್ಜಿನಿಟಿ ಇದೆಯಾ, ಅಥವಾ ಏನಂತ ಹೇಳಿದ್ರೆ ಅಫೇರ್ಗಳಿದ್ದರೆ ಮುಂದೆ ನಮಗೆ ಆ ಥರ. ಕೆಲವರು ಅದನ್ನು ಕೇಳೋದುಂಟು ನನಗೆ. ಏನಂತ ಹೇಳಿದ್ರೆ, ಸರ್ ಅವರಿಗೆ ಬಿಫೋರಲ್ಲಿ ಅಫೇರ್ ಇತ್ತು ಸರ್, ಇವಾಗ ಹಾಗಿರ್ಲಿಕ್ಕೆ ಇಲ್ಲ. ಅವ್ರಿಗೆ ಅರ್ಥ ಮಾಡಿಸಿ, ನೋಡಪ್ಪ ನಿನ್ನ ಜೀವನದಲ್ಲಿ ಇವತ್ತಿಂದ ನಾನು ಎಂಟ್ರಿ ಆಗಿದ್ದೀನಿ, ನನ್ನ ಜೀವನದಲ್ಲಿ ನೀ ಎಂಟ್ರಿ ಆಗಿದೆಯಾ, ಸೊ ನಾವಿಬ್ಬರು ಹೀಗಿರೋಣ, ನಮ್ಮದೊಂದು ಲೈಫ್ ಹೀಗಿರಬೇಕು. ಸೊ ಇದು ಇಬ್ಬರದರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಹಿಂದೆ ನಾನು ಕೇಳೋಕ್ಕೆ ಹೋಗಲ್ಲ, ನನ್ನ ಹಿಂದೆ ನೀನು ಕೇಳೋಕ್ಕೆ ಹೋಗಬೇಡ. ಆದರೆ ಇಲ್ಲಿಂದ ಈಚೆ ನಮ್ಮ ಬದುಕನ್ನು ನಾವು ಕರೆಕ್ಟಾಗಿ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಆ ಸಂಬಂಧ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ, ಈ ಚಾನಲ್ ಬರುವಂಥ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಚಾನಲ್ಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.